ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಸಾಕ್ಷಿ ಸಮೇತ ದಾಳಿಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಇಬ್ಬರು ಮಹಿಳಾ ಅಧಿಕಾರಿಗಳು ಆಪರೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಭೂಸೇನೆಯ ಕಡೆಯಿಂದ ಕರ್ನಲ್ ಕುರೇಶಿ ಮಾಹಿತಿ ಕೊಟ್ಟರೆ, ವಾಯುಸೇನೆಯ ಕಡೆಯಿಂದ ವಿಂಗ್ ಕಮಾಂಡರ್ ದರ್ಜೆಯ ಅಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿದೇಶಾಂಗ ಕಾರ್ಯದರ್ಶಿ ಕೂಡ ಮಾತನಾಡಿದ್ದಾರೆ. ಎಲ್ಲಿ ದಾಳಿಯಾಗಿದೆ, ಒಟ್ಟು ಪಿಒಕೆಯ 5 ಕಡೆ ನಿರ್ದಿಷ್ಟ ದಾಳಿಯನ್ನು ಮಾಡಲಾಗಿದೆ. ಪಾಕಿಸ್ತಾನದ 4 ಕಡೆ. ಲಾಂಗೆಸ್ಟ್ ಟಾರ್ಗೆಟ್ ಅಂತಂದ್ರೆ 100 ಕಿಲೋಮೀಟರ್ ದೂರ, ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ, ಅಂತಾರಾಷ್ಟ್ರೀಯ ಗಡಿಯಿಂದ 100 ಕಿಲೋಮೀಟರ್ ದೂರ. ಅಂದ್ರೆ ಪಾಕಿಸ್ತಾನದ 12ನೇ ಅತಿ ದೊಡ್ಡ ನಗರ ಅದು, ಪಂಜಾಬ್ ಪ್ರಾಂತ್ಯದಲ್ಲಿ ಬರುವಂತ ನಗರ. ಅಲ್ಲಿ ಇದ್ದಂತ ಜೈಷೆ ಮೊಹಮ್ಮದ್ ಟ್ರೈನಿಂಗ್ ಕ್ಯಾಂಪ್, ಜೈಷೆ ಮೊಹಮ್ಮದ್ನ HQ ಅದು, ಹೆಡ್ ಕ್ವಾರ್ಟರ್ಸ್. ಅಲ್ಲಿ ಉಗ್ರಗಾಮಿಗಳನ್ನ ನೇಮಕ ಮಾಡುವಂತ ಪ್ರಕ್ರಿಯೆ ಮತ್ತು ತರಬೇತಿ ಕೊಡುವಂತ ಪ್ರಕ್ರಿಯೆ ನಡೀತಾ ಇತ್ತು. ಅದನ್ನ ಟಾರ್ಗೆಟ್ ಮಾಡಿ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಆ ಮೂಲಕ ಪಾಕಿಸ್ತಾನ ಉಗ್ರರನ್ನ ಪೋಷಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು, ಭಾರತ ಉಗ್ರರನ್ನ ನಿರ್ಮೂಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಪಾಕಿಸ್ತಾನ ಪೋಷಿಸಿದ್ರೆ ನಾವು ಮುಗಿಸ್ತಾ ಇದ್ದೀವಿ. ಜಗತ್ತಿಗೆ ಇದೇ ಮೆಸೇಜ್ ಅನ್ನ ಭಾರತ ಕೊಡ್ತಾ ಇರೋದು. ಅವರಿಗೆ ನಾವು ಹೇಳಿದ್ವಿ, ಉಗ್ರ ಚಟುವಟಿಕೆಯ ಮೇಲೆ ನಿಗಾ ಇಡಿ, ಅದನ್ನ ಮಟ್ಟ ಹಾಕಿ ಅಂತ ನಾವು ಹೇಳಿದ್ರೂ ಕೇಳಲಿಲ್ಲ. ಕೊನೆಗೆ ನಾವು ನಮ್ಮ ಅಧಿಕಾರವನ್ನು ಬಳಸಿ ಆ ಉಗ್ರ ತರಬೇತಿ ಶಿಬಿರವನ್ನು ನಾಶ ಮಾಡಲೇಬೇಕಾಯ್ತು. ಮಾಡಿದ್ದೀವಿ ಅದನ್ನು. ನನ್ನ ದೇಶದ ಅಥವಾ ನಮ್ಮ ದೇಶದ ಸಾರ್ವಭೌಮತೆಗೆ, ನಮ್ಮ ದೇಶದ ಮೇಲೆ ಯುದ್ಧ ಸಾರುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಅವರನ್ನ ಮುಗಿಸಿ ಅಂತ ನಾವೇ ಹೇಳಿದ್ವಿ ಪಾಕಿಸ್ತಾನಕ್ಕೆ, ಕೇಳಲಿಲ್ಲ. ನಾವೇನ್ ಮಾಡೋಣ, ಅವರನ್ನ ಟಾರ್ಗೆಟ್ ಮಾಡಿ ಕೊಂದು ಹಾಕಿದ್ದೀವಿ ಅಂತ ಕ್ಲಿಯರ್ ಮೆಸೇಜ್ ಅನ್ನು ಭಾರತ ಕೊಡ್ತಾ ಇದೆ ಜಗತ್ತಿಗೆ. ಇದು ಪಾಕಿಸ್ತಾನದ ಮೇಲೆ ಮಾಡಿರುವಂಥ ದಾಳಿ ಅಲ್ಲ, ಬದಲಾಗಿ ಪಾಕಿಸ್ತಾನದ ಉಗ್ರ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಮಾಡಲಾಗಿರುವಂಥ ದಾಳಿ ಅನ್ನೋದನ್ನ ಜಾಗತಿಕ ಮಟ್ಟಕ್ಕೆ ಆ ಮೆಸೇಜ್ ಅನ್ನು ಕೊಡಲಾಗ್ತಾ ಇದೆ. ಈ ಮೂಲಕ ಜಾಗತಿಕ ಮಟ್ಟಕ್ಕೆ ಆ ಮೆಸೇಜ್ ಅನ್ನೇ ಕೊಡ್ತಾ ಇರೋದು ಭಾರತ. ನಾವು ದಾಳಿ ಮಾಡಿರೋದು ನಾಗರಿಕರ ಮೇಲೂ ಅಲ್ಲ, ಪಾಕಿಸ್ತಾನ ಡಿಫೆನ್ಸ್ ಮೇಲೂ, ಅಂದರೆ ಪಾಕಿಸ್ತಾನದ ಆರ್ಮಿ ಮೇಲೂ ದಾಳಿ ಮಾಡಿದ್ದಲ್ಲ. ಬದಲಾಗಿ ನಾವು ದಾಳಿ ಮಾಡಿದ್ದು ಜಗತ್ತಿಗೆ ಕಂಟಕವಾಗಿರುವಂಥ ಉಗ್ರರ ಮೇಲೆ, ಉಗ್ರಗಾಮಿ ಚಟುವಟಿಕೆಯನ್ನು ನಡೆಸುವಂಥ ಉಗ್ರ ತರಬೇತಿ ಶಿಬಿರದ ಮೇಲೆ ದಾಳಿ ಮಾಡಿದ್ದೀವಿ. ನಾವು ಸಿವಿಲಿಯನ್ಸ್ ಅನ್ನ, ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಅನ್ನೋ ಕ್ಲಿಯರ್ ಮೆಸೇಜು ಭಾರತ ಪಾಸ್ ಮಾಡ್ತಾ ಇದೆ. ಮತ್ತು ಕನ್ವಿನ್ಸಿಂಗ್ ಮೆಸೇಜ್ ಇದು. ಇಡೀ ಜಗತ್ತು ಬಯಸ್ತಾ ಇರೋದು ಕೂಡ ಅದನ್ನೇ. ಪಹಲ್ಗಾಮ್ ದಾಳಿ ಆದ ನಂತರ ಜಗತ್ತು ಹೇಳಿದ್ದು ಅದನ್ನೇ. ಭಯೋತ್ಪಾದನಾ ನಿಗ್ರಹ ಚಟುವಟಿಕೆಯ ಜೊತೆಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಹೇಳ್ತು. ಅದನ್ನು ನಾವು ಮಾಡಿದ್ದೀವಿ. ಬೇರೆ ಬೇರೆ ದೇಶಗಳು ನಮಗೆ ಬೆಂಬಲ ಕೊಟ್ಟವು, ನಾವು ನಿಮ್ಮ ಸಪೋರ್ಟಿಗಿದ್ದೀವಿ ಮಾಡಿ ಅಂತ. ಅದನ್ನೇ ಭಾರತ ಮಾಡಿದೆ. ಆ ಮೂಲಕ ಭಯೋತ್ಪಾದಕರಿಗೂ ಭಯೋತ್ಪಾದನೆಯನ್ನು ಪೋಷಣೆ ಮಾಡುವಂಥ ಪಾಕಿಸ್ತಾನಕ್ಕೂ ಸ್ಪಷ್ಟವಾದಂಥ ಮೆಸೇಜನ್ನು ಕೊಡಲಾಗಿದೆ. ಸ್ಪಷ್ಟ ಮೆಸೇಜು. ಭಾರತದ ತಂಟೆಗೇನಾದರೂ ಬಂದ್ರಿ ಅಂತಾದರೆ ಅದು ಲಾಹೋರೋ, ರಾವಲ್ಪಿಂಡಿನೋ, ಕರಾಚಿನೋ ಎಲ್ಲಿದ್ರೂ ಕೂಡ ಹುಡುಕಿ ಹೊಡಿತೀವಿ ಅನ್ನುವಂಥ ಮೆಸೇಜನ್ನು ಭಾರತ ಪಾಸ್ ಮಾಡಿದೆ. ನೋಡ್ತಾ ಇದ್ದೀರಿ ಯಾವ ಯಾವ ಸ್ಥಳದ ಮೇಲೆ ದಾಳಿಯಾಗಿದೆ ಅನ್ನುವಂಥ ವಿತ್ ಫೋಟೋಗ್ರಾಫ್, ಅಂದರೆ ಮ್ಯಾಪ್, ಗೂಗಲ್ ಮ್ಯಾಪ್ನ, ಗೂಗಲ್ ಅರ್ಥನ ಫೋಟೋಗ್ರಾಫ್ ಮುಖಾಂತರ ನೀಡಲಾಗಿದೆ ಎಲ್ಲೆಲ್ಲಿ ಅಂತ ನೋಡ್ತಾ ಇದ್ದೀರಿ. ಇದು ಪಾಕ್ ಆಕ್ರಮಿತ ಕಾಶ್ಮೀರದ ಕೋಟ್ಲಿ, ಗುಲ್ಪುರ್ ಅಂತ ಏನು ಕರೀತಾರೆ, ಅಲ್ಲಿ ಕಾರ್ಯಾಚರಿಸ್ತಾ ಇದ್ದಂಥ ಉಗ್ರ ತರಬೇತಿ ಶಿಬಿರ, ಅದನ್ನು ಉಡೀಸ್ ಮಾಡಲಾಗಿದೆ. ಮಧ್ಯರಾತ್ರಿಯ ಕಾರ್ಯಾಚರಣೆಯಲ್ಲಿ ರಾತ್ರಿ 1:05 ಕಾರ್ಯಾಚರಣೆ ಶುರುವಾಯಿತು. 1:30 ಹೊತ್ತಿಗೆ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಇದು ಟೆಕ್ನಿಕಲಿ ಹೇಳಬೇಕು ಅಂತಾದರೆ ಭಾರತದ ಭಾಗ. ಇದು ಭಾರತದ್ದು, ಇದು ಜಾಗ. ಅವರು ಆಕ್ರಮಿಸಿಕೊಂಡಿದ್ದಾರೆ ಪಾಕಿಸ್ತಾನದವರು. ನಮ್ಮ ಜಾಗ ಇದು. ನಮ್ಮ ಜಾಗದ ಮೇಲೆ ಉಗ್ರ ತರಬೇತಿ ಶಿಬಿರ ನಡೀತಾ ಇತ್ತು. ಅದನ್ನು ನಾವು ಡೆಮಾಲಿಷನ್ ಮಾಡಿದ್ದೀವಿ, ಡಿಸ್ಟ್ರಾಯ್ ಮಾಡಿದ್ದೀವಿ. ತಪ್ಪೇನು? ಭಾರತದ ಅವಿಭಾಜ್ಯ ಅಂಗ ಪಾಕಿಸ್ತಾನದ ಪಾಕ್ ಆಕ್ರಮಿತ ಕಾಶ್ಮೀರ, ಅಲ್ಲಿ ತರಬೇತಿ ಶಿಬಿರ ಆಯಿತು, ಹೊಡೆದು ಬಿಸಾಕ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಬಿಂಬರ್, ಇದು ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಬರುತ್ತೆ. ಇದರ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಈ ತರಬೇತಿ ಶಿಬಿರ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಅದು ತರಬೇತಿ ಶಿಬಿರ. ಅದರ ಮೇಲೆ ಅಟ್ಯಾಕ್ ಆಗಿದೆ. ಮಿಸೈಲ್ ಬಳಸಿ ಅದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಅದನ್ನು ಡಿಸ್ಟ್ರಾಯ್ ಮಾಡಲಾಗಿದೆ. ಸಂಪೂರ್ಣವಾಗಿ ಅದನ್ನು
ಹೊಸಕಿ ಹಾಕಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಾರ್ಯಾಚರಿಸ್ತಾ ಇದ್ದಂಥ ಬಿಂಬರ್ ಅನ್ನುವಂಥ ಸ್ಥಳದಲ್ಲಿ ಕಾರ್ಯಾಚರಿಸ್ತಾ ಇದ್ದಂಥ ಭಯೋತ್ಪಾದನಾ ತರಬೇತಿ ಶಿಬಿರ ನೋಡ್ತಾ ಇದ್ದೀರಿ. ಅದರ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಅದರ ಮಾಹಿತಿಯನ್ನ ಕೂಡ ಭಾರತೀಯ ಸೇನೆ ಹಂಚಿಕೊಂಡಿದೆ. ಇದನ್ನು ಬಿಟ್ಟರೆ ಕೋಟ್ಲಿ ಜಾಗದ ಅಬ್ಬಾಸ್ ಅನ್ನುವಂಥ ತರಬೇತಿ ಶಿಬಿರ, ಇದು ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ಯುಪೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಇಲ್ಲಿ ಬರುವಂಥ ಜಾಗ ಇದು. ಇದರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಾರ್ಯಾಚರಿಸ್ತಾ ಇದ್ದಂಥ ಭಯೋತ್ಪಾದನಾ ತರಬೇತಿ ಶಿಬಿರ ಮತ್ತವರ ಮೂಲಸೌಕರ್ಯ ಇದನ್ನು ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಲಾಗಿದೆ. ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ನಡೆಸುವ ಮುಖಾಂತರ ಕಾರ್ಯಾಚರಣೆಗೆ ಈ ಹಿಂದೆ ಏನಾಗಿತ್ತು ಅಂತಂದರೆ, ಏರ್ ಸ್ಟ್ರೈಕ್ ಆದಾಗ, ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ಭಾರತದಲ್ಲಿ ಕೆಲವರೆಲ್ಲ ಪಾಕಿಸ್ತಾನದ ಭಾಷೆಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದರು. ಸಬೂತ್ ಕೊಡಿ, ಸಾಕ್ಷ್ಯ ಕೊಡಿ. ಇವತ್ತು ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಸಾಕ್ಷ್ಯದೊಂದಿಗೆ ಬಂದಿದ್ದಾರೆ. ಇನ್ನೂ ಅಡಿಷನಲ್ ಸಾಕ್ಷ್ಯಗಳಿರುತ್ತೆ. ಇನ್ನು ಸಿಯಾಲ್ಕೋಟ್ನ ಮೇಲೂ ಕೂಡ ದಾಳಿಯಾಗಿದೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸಿಯಾಲ್ಕೋಟ್ ಇದು ಪಾಕಿಸ್ತಾನದಲ್ಲಿ ಬರುತ್ತೆ, ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲ, ಪಾಕಿಸ್ತಾನದೊಳಗೆ ಬರುತ್ತೆ. ಇಲ್ಲೂ ಕೂಡ ದಾಳಿಯಾಗಿದೆ. ಇಲ್ಲಿ ಇದ್ದಂಥ ಭಯೋತ್ಪಾದನಾ ತರಬೇತಿ ಶಿಬಿರದ ಮೇಲೂ ಕೂಡ ದಾಳಿಯಾಗಿದೆ. ಒಟ್ಟು 9 ಕಡೆ ದಾಳಿಯಾಗಿರೋದು. ಆ ಮೂಲಕ ಭಯೋತ್ಪಾದಕರ ಬೆನ್ನು ಮೂಳೆ ಮುರಿಯುವಂಥ ಕೆಲಸವನ್ನು ಮಾಡಲಾಗಿದೆ. ಒಂದಿಷ್ಟು ಜನ ಸತ್ತು ಹೋಗಿದ್ದಾರೆ, ಮತ್ತೊಂದಿಷ್ಟು ಅವರ ಮೂಲ ಸೌಕರ್ಯಗಳೇನಿದ್ದಾವೆ, ತರಬೇತಿ ಶಿಬಿರಗಳು, ಕಟ್ಟಡಗಳು, ಇದೆಲ್ಲವನ್ನ ಕೂಡ ಸಂಪೂರ್ಣವಾಗಿ ನಿರ್ನಾಮ ಮಾಡಲಾಗಿದೆ. ಇದು ಕೂಡ ಪಾಕಿಸ್ತಾನದಲ್ಲಿ ಬರುವಂಥ ತರಬೇತಿ ಶಿಬಿರ, ಮೆಹಮೋನಾ ಅನ್ನುವಂಥ ಜಾಗ, ಅದರ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಆ ಮಾರಕ ಮಾಡಿರೋದು ತರಬೇತಿ ಶಿಬಿರ. ಅದು ಈ ಕ್ಯಾಂಪು ಇದು ಬಹಳ ಪ್ರಮುಖವಾದಂಥ ಕ್ಯಾಂಪ್. ಇದು ಮರ್ಕಜ್ ತೈಬಾ ಮೂಡಿಕೆ ಅನ್ನುವಂಥ ಜಾಗದಲ್ಲಿ ಬರುತ್ತೆ. ಇದು 30 ಕಿಲೋಮೀಟರ್ ದೂರ ಗಡಿಯಿಂದ, ಇಂಟರ್ನ್ಯಾಷನಲ್ ಬಾರ್ಡರಿಂದ 30 ಕಿಲೋಮೀಟರ್ ದೂರ. ನಮ್ಮ ಆರ್ಮಿ ಆಫೀಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಅಜ್ಮಲ್ ಕಸಬ್ ತರಬೇತಿಗೊಂಡಿರೋದಿಲ್ಲಿ. ಅಂದರೆ ಮುಂಬೈ ದಾಳಿಯಲ್ಲಿ ಭಾಗಿಯಾದಂಥ ಆತನನ್ನು ನಾವು ಗಲ್ಲುಗೇರಿಸಿದ್ವಿ, ಉಗ್ರ. ಆತ ತರಬೇತಿಯಾಗಿರೋದು ಇದೇ ಜಾಗದಲ್ಲಿ. ಡೇವಿಡ್ ಹೆಡ್ಲಿ ಈತ ತರಬೇತಿಗೊಂಡಿರೋದು ಕೂಡ ಇದೇ ಜಾಗದಲ್ಲಿ. ಆ ಭಯೋತ್ಪಾದನಾ ಶಿಬಿರವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ನೋಡ್ತಾ ಇದ್ದೀರಿ. ಇನ್ನೊಂದು ಟೆರರಿಸ್ಟ್ ಕ್ಯಾಂಪ್ ಇದು, ಸೈದ್ನಾ ಬಿಲಾಲ್ ಅನ್ನುವಂಥ ಹೆಸರು. ಆ ಕ್ಯಾಂಪಿನ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನೀವು ಒಂದು ಪ್ರಶ್ನೆ ಬರಬಹುದು, ಇಲ್ಲಿ ಇನ್ಫಾರ್ಮೇಷನ್ ಎಲ್ಲಿಂದ ಇಲ್ಲಿ ಟೆರರಿಸ್ಟ್ ಕ್ಯಾಂಪ್ ಇತ್ತು ಅಂತ. ಅದಕ್ಕೆ ಉತ್ತರ ಇಂಟೆಲಿಜೆನ್ಸ್, ಗುಪ್ತಚರ ಇಲಾಖೆ, ಬಾಹ್ಯ ಗುಪ್ತಚರ ಇಲಾಖೆ ನಮ್ಮದು ಭಾರತದ್ದು. ಅದನ್ನು ರಾ ಅಂತ ಕರೀತಾರೆ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಅದೇ ರೀತಿ ಮಿಲಿಟರಿ ಇಂಟೆಲಿಜೆನ್ಸ್ ಮತ್ತು ಡ್ರೋನ್ ಕಣ್ಗಾವಲು, ಇದೆಲ್ಲದರ ಮಾಹಿತಿಯನ್ನು ಸಂಗ್ರಹಿಸಿ ದಾಳಿ ಮಾಡಲಾಗಿದೆ. ಬಹಳ ಅಚ್ಚರಿ ಅಂತನಿಸ್ತಾ ಇರೋದು ದಾಳಿಯಲ್ಲಿ 100 ಕಿಲೋಮೀಟರ್ ದೂರದ ಬಹಲ್ಪುರ್ ಮೇಲೆ ಅಟ್ಯಾಕ್ ಆಗಿದೆ. ಪಂಜಾಬ್ ಪ್ರಾಂತ್ಯದಲ್ಲಿ ಬರುವಂಥ ಬಹಲ್ಪುರ್, ಅಲ್ಲಿದ್ದಂತಹ ತರಬೇತಿ ಶಿಬಿರದ ಮೇಲೆ ಭಾರತದ ದಾಳಿಯಾಗಿದೆ. 100 ಕಿಲೋಮೀಟರ್ ದೂರದಲ್ಲಿ, ಭಾರತದ ಅಂತಾರಾಷ್ಟ್ರೀಯ ಗಡಿಯಿಂದ 100 ಕಿಲೋಮೀಟರ್ ದೂರದಲ್ಲಿರುವಂಥ ಟಾರ್ಗೆಟನ್ನು ಕೂಡ ನಾವು ರೀಚ್ ಮಾಡಿದ್ದೀವಿ. ನಿರ್ದಿಷ್ಟ ದಾಳಿ ಮಾಡಲಾಗಿದೆ. ಅದೇ ಜಾಗವನ್ನು, ಅಂದರೆ ನಮ್ಮ ಮಿಸೈಲ್ಗಳ ಅಕ್ಯುರಸಿ, ಭಾರತ ಹೊಂದಿರುವಂಥ ಕ್ಷಿಪಣಿಗಳ ಅಕ್ಯುರಸಿ ಏನಿದೆ ಅದು ಎಷ್ಟಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಇಂಥ ಜಾಗ ಅಂದರೆ 100 ಕಿಲೋಮೀಟರ್ ದೂರದಲ್ಲಿ ನಿಂತು ನಾವು ನಮ್ಮ ಮಿಸೈಲನ್ನು ಹಾರಿಸ್ತೀವಿ. ಇಂಥ ಜಾಗದಲ್ಲಿರುವಂಥ ಇಂಥ ಕಟ್ಟಡವೇ ಟಾರ್ಗೆಟ್ ಆಗಬೇಕು ಅಂತ ಆ ಗೈಡೆಡ್ ಮಿಸೈಲ್ ಮುಖಾಂತರ ದಾಳಿ ಮಾಡ್ತೀವಿ. ಅದೇ ಕಟ್ಟಡವನ್ನು ಹೊಡೆದುರುಳಿಸುತ್ತೆ. 100% ಅಕ್ಯುರಸಿ, 100%. ಅಂದರೆ ಇಂಥ ಜಾಗ, ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿರುವಂಥ ಯಾವುದೋ ಒಂದು ನಗರದಲ್ಲಿ ಇಂಥ ಜಾಗದಲ್ಲಿರುವಂಥ ತರಬೇತಿ ಶಿಬಿರವನ್ನೇ ಬ್ಲಾಸ್ಟ್ ಮಾಡಬೇಕು ಅಂತ ನಾವು ಮಿಸೈಲ್ ಲಾಂಚ್ ಮಾಡಿದರೆ ಅಕ್ಯುರೇಟ್ ಆಗಿ ಅದೇ ಜಾಗದಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.